ಆಯುರ್ವೇದಿಕ್ ಹೋಮ್ ಮೇಡ್ ಕಾಜಲ್. ಬಹಳ ಮುಖ್ಯವಾಗಿ ನಾನು ಎಳೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮಾಡಿರೋಂಥ ಒಂದು ಕಾಜಲ್ ಇದು. ಹೊರಗಡೆಯಿಂದ ತಂದು ಕೆಮಿಕಲ್ ಇರೋಂಥ ಕಾಡಿಗೆನ ಮಕ್ಕಳಿಗೆ ಹಚ್ಚಿದ್ರ ಬದಲಿಗೆ ಈ ಒಂದು ಕಾಡಿಗೆ ಹಚ್ಚಿದ್ರೆ ಮಕ್ಕಳ ಚರ್ಮಕ್ಕೆ ಯಾವುದೇ ರೀತಿಯಾದಂಥ ಒಂದು ಹಾನಿ ಆಗಲ್ಲ. ಬಾದಾಮಿ ಮತ್ತು ತುಪ್ಪ ಬಳಸ್ಬಿಟ್ಟು ಈ ಒಂದು ಕಾಜಲ್ನ ರೆಡಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡಿದ್ರೆ ನೋಡೋಣ ಬನ್ನಿ. ಮೊದಲಿಗೆ ನಾನು 4 ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣುಗಳಲ್ಲಿ ತೇವಾಂಶನ ಕಾಪಾಡಿ ಪೋಷಣೆಯನ್ನು ನೀಡುತ್ತೆ. ಬಾದಾಮಿನ ಕುಟಾಣಿಲಿ ಹಾಕ್ಕೊಂಡು ಸ್ವಲ್ಪ ದಪ್ಪನೆ ಕುಟ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ಕುಟ್ಕೋಬಾರ್ದು, ಯಾಕೆಂತಂದರೆ ಅದು ಬತ್ತಿಯಿಂದ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೆ ಕುಟ್ಕೋತಾ ಇದ್ದೀನಿ. ನೋಡಿ, ಹೀಗೆ ಈ ಹದ್ದದಲ್ಲಿ ಕುಟ್ಕೋಬೇಕು ನಾವು. ನಂತರ ನಾನು ಬತ್ತಿ ಮಾಡ್ತೀವಲ್ಲ ಆ ಹತ್ತಿ ತೊಗೋತಿದ್ದೀನಿ. ಈ ಹತ್ತಿಲಿ ನೀಟಾಗಿ ಕುಟ್ಟಿರೋ ಅಂಥ ಬಾದಾಮಿಗಳನ್ನ ಮಧ್ಯಕ್ಕೆ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಇದನ್ನು ಬತ್ತಿ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ಇದನ್ನು ನಾವು ದೀಪಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಗೆ ನಾನು 2 ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಮೆಟಲ್ ದೀಪ ತೊಗೋಬಾರ್ದು, ಇದಕ್ಕೆ ಮಣ್ಣಿನ ದೀಪನೇ ತೊಗೋಬೇಕು. ಹಾಗೆ ಇದಕ್ಕೆ ಪ್ಯೂರ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪನ ಮನೆಯಲ್ಲೇ ಕಾಯಿಸಿ, ಬೆಣ್ಣೆ ತಂದು ಮನೆಯಲ್ಲೇ ಕಾಯಿಸ್ಕೊಂಡಿರೋ ಅಂಥದ್ದು ತುಪ್ಪ ಇದು. ಇದಕ್ಕೆ ಯಾವುದೇ ಅರಿಶಿನ ಆಗಲಿ ಉಪ್ಪಾಗಲಿ ಏನು ಕೂಡ ಹಾಕಬಾರ್ದು. ಕಾಜಲ್ನ ಕಣ್ಣಿಗೂ ಕೂಡ ಹಾಕೋದ್ರಿಂದ ಉಪ್ಪು ಅರಿಶಿನ ಆಗಲಿ ಏನು ಹಾಕೋ ಹಾಗಿಲ್ಲ. ನಂತರ ಇದನ್ನು ನಾವು ಬತ್ತಿ ಎಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ದೀಪನ ಹಚ್ಕೋಬೇಕು. ದೀಪ ನೋಡಿ ಈಗ ಹಚ್ತಾ ಇದ್ದೀನಿ. ದೀಪ ನಾನು ಒಂದೇ ದೀಪ ತೊಗೊಂಡಿದ್ರು ಸಾಕಾಗ್ತಿತ್ತು. ದೀಪ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು 2 ದೀಪ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೇ ದೀಪ ಹಚ್ಕೋಬೋದು. ದೀಪ ಇವಾಗ ಉರಿಯೋಕ್ಕೆ ಶುರುವಾಗಿದೆ. ನೋಡಿ, ಈ ಥರ ದೀಪನ ಉರ್ಸೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು 2 ಚಿಕ್ಕ ಬೌಲ್ಗಳು ತೊಗೊಂಡಿದ್ದೀನಿ. ಅದನ್ನ ಪಕ್ಕಕ್ಕೆ ಸಪೋರ್ಟ್ಗೆ ಇಟ್ಬಿಟ್ಟು ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಬೋರ್ಲ್ ಹಾಕಬೇಕಾಗತ್ತೆ. ನೋಡಿ, ಈ ಥರ ಪ್ಲೇಟ್ನ ಅದ್ರ ಮೇಲೆ ಬೋರ್ಲ್ ಹಾಕಬೇಕು. ಈಗ ದೀಪ ಎಲ್ಲ ಉರಿದು ಮೇಲ್ಗಡೆ ಎಲ್ಲ ಮಸಿ ಕಲೆಕ್ಟ್ ಆಗೋಕ್ಕೆ ಶುರುವಾಗತ್ತೆ. ನೋಡಿ, ಈ ಥರ ದೀಪ ಉರಿತಿದೆಯಲ್ಲ, ಹೀಗೆ ಉರಿತಾ ಇರಬೇಕು. ದೀಪ ಎಲ್ಲ ಉರಿದಿದೆ. ಆಗಲೇ ಪ್ಲೇಟ್ ಕೂಡ ಎಲ್ಲ ತಣ್ಣಗಾಗಿದೆ. ಇವಾಗ ನೋಡಿ ಮಸಿ ಎಷ್ಟು ಚೆನ್ನಾಗಿ ಕಲೆಕ್ಟ್ ಆಗಿದೆ ಅಂದ್ಬಿಟ್ಟು. ಇದೇ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್. ಇದರಲ್ಲಿ ಮಸಿ ಎಷ್ಟು ಕಲೆಕ್ಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಕಾಜಲ್ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅನ್ನೋದು. ಈಗ ನೋಡಿ, ನೀಟಾಗಿ ಇದನ್ನೆಲ್ಲನೂ ಒಂದು ಕಡೆ ತಗೋತಾ ಇದ್ದೀನಿ. ಎಷ್ಟು ದಪ್ಪ ಲೇಯರ್ ಕಟ್ಟಿದೆ ನೋಡಿ. ಎಲ್ಲ ಒಂದು ಕಡೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ ನಾನು ಜೇನುಮೆಣ ತೊಗೊಂಡಿದ್ದೀನಿ. 1 ಇಂಚಿನಷ್ಟು ನಾನು ಜೇನುಮೆಣ ತೊಗೊಂಡಿದ್ದೀನಿ. ಈ ಜೇನುಮೆಣ ನಮಗೆ ಕಾಜಲ್ನಲ್ಲಿ ವಾಟರ್ ಪ್ರೂಫ್ ಮತ್ತು ಸ್ಮಜ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಇದಕ್ಕೊಂದು ಸೌಟ್ ತೊಗೊಂಡು ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಸೌಟ್ಗೆ ನಾನು ಈ ಜೇನುಮೆಣನ ಹಾಕಿ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಇದೇ ಹೀಟಲ್ಲೇ ಅದು ಮೆಲ್ಟ್ ಆಗುತ್ತೆ. ಈಗ ಸ್ವಲ್ಪ ಕಸ ಇರೋದ್ರಿಂದ ಅದನ್ನು ಶೋಧಿಸ್ಕೋಬೇಕು. ಶೋಧಿಸ್ಕೊಂಡು ನಾನು ಲೋಟದಲ್ಲಿ ಸೈಡ್ಗೆ ಇಟ್ಕೊಂಡು ಈಗ ಅದೇ ಸೌಟಿಗೆ ನಾನು 2 ಸ್ಪೂನ್ ಪ್ಯೂರ್ ತುಪ್ಪನ ಹಾಕ್ಕೋಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಅರಿಶಿನ ಉಪ್ಪು ಕೂಡ ಏನೂ ಹಾಕಿಲ್ಲ, ಇದು ಪ್ಯೂರ್ ತುಪ್ಪ ಇದೆ. ಇದು ಕಾಯಿಸಿ ಸೋಸಿ ತೆಗೆದಿಟ್ಕೊಂಡಿದ್ವಲ್ಲ ಜೇನುಮೆಣ, ಅದನ್ನು ನಾವು ಇದನ್ನು ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತೆಗೆದಿಟ್ಕೊಂಡಿದ್ದಂಥ ಜೇನುಮೆಣ ಕಾಯಿಸಿದ್ದು ಆಗಲೇ ಸ್ವಲ್ಪ ಗಟ್ಟಿಯಾಗಿತ್ತು. ಅದನ್ನು ಸ್ವಲ್ಪ ಬಿಸಿಗೆ ಹಿಡಿದ್ಬಿಟ್ಟು ಮತ್ತೆ ನಾನು ಈ ಸೌಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮಸಿ ಕೂಡ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಾಜಲ್ ರೆಡಿಯಾಗಿರುತ್ತೆ. ಒಂದು ಖಾಲಿ ಇರೋ ಒಂದು ಚಿಕ್ಕದೊಂದು ಡಬ್ಬಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಮ್ಮ ಕಾಜಲ್ಲು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ಗೆ ಇಟ್ಟರೆ ಸಾಕು. ನೀಟಾಗಿ ನಮ್ಮ ಸ್ಮಜ್ ಪ್ರೂಫ್ ಕಾಜಲ್ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಹೀಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು ಕಾಜಲ್ನ. ನೋಡಿ, ವಾಟರ್ ಪ್ರೂಫ್ ಆಗಿ ಕೂಡ ಇದು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.